ಫಸ್ಟ್ ಬಾಡಿಗೆ ಪಿಕಪ್ ಮಾಡೋಣ ಅಂತ ಬರ್ತಾ ಇದೀನಿ. ಇಲ್ಲಿ ನೋಡಿದ್ರೆ ಮಕ್ಕರ್ ಆಗೋಗಿದ್ದೀನಿ, ಯಾವ ಕಡೆಗೆ ಹೋಗ್ಬೇಕು ಅಂತ. ಇಲ್ಲಿ ಯಾವ್ದೋ ಬಂದೆ, ಇಲ್ಲಿ ರೋಡ್ಗಳೇ ಇಲ್ಲ. ಮ್ಯಾಪ್ ಅಲ್ಲಿ ನೋಡಿದ್ರೆ ಅಲ್ಲಿ ಹಿಂದೆ ತೋರಿಸ್ತೈತೆ, ಅಲ್ಲಿ ನೋಡಿದ್ರೆ ರೋಡ್ ಇಲ್ಲ, ಕಾಂಪೌಂಡ್ ಐತೆ. ಈ ರೋಡಲ್ಲಿ ಹೋಗುತ್ತಾ ಏನ್ ಕಥೆನೋ ಗೊತ್ತಿಲ್ಲ. ಈ ತರ ಇದೆ ರೋಡು, ಹೋಗೋಣ. ಎಲ್ಲಿ ಅಂತಾನೂ ಗೊತ್ತಿಲ್ಲ. ಇಲ್ಲ, ರೋಡ್ ಎಲ್ಲೋ ತೋರಿಸ್ತಾ ಇದೆ, ನಾನೆಲ್ಲೋ ಹೋಯ್ತಾ ಇದ್ದೀನಿ. ಮೋಸ್ಟ್ಲಿ ಇದೇ ರೋಡ್ ಇರಬೇಕು. ಅವನೇ ಫೋನ್ ಮಾಡ್ತಾವನೆ. ಹಲೋ ಹಲೋ, ಇದು ಕ್ರಿಕೆಟ್ ಗ್ರೌಂಡ್ ಅನ್ಸುತ್ತೆ ಇದು. ಇಲ್ಲೆಲ್ಲ ಕ್ರಿಕೆಟ್ ಆಡೋಕ್ಕೋಸ್ಕರ ಹೋಗಿ ಪಿಕಪ್ ಮಾಡೋಣ. ಏನು ಮಾಡೋಕ್ಕಾಗಲ್ಲ, ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ನೋಡುವ, ಸೀದಾ ಹೋಗ್ಬೇಕಿದೆ ರೋಡಲ್ಲೇ. ಒಂದೊಂದು ಪಿಕಪ್ಗಳು ಬಂದ್ಬಿಡ್ತವೆ ಅಂತಂದ್ರೆ ಮಕ್ಕರ್ ಆಗ್ಬಿಡ್ಬೇಕು, ಆ ಥರ ಪಿಕಪ್ಗಳು ಬರ್ತವೆ. ಎಲ್ಲ ಆಫ್ ರೋಡ್ ಹಂಗೆಲ್ಲ ಮಾಡ್ಕೊಂಡು ಹೋಗ್ಬೇಕು. ಆಡ್ತೈತೆ ಗಾಡಿಯಲ್ಲಿ. ಹೆಂಗೋ ಮೇನ್ ರೋಡಿಂದ ನಾನು ಆಲ್ಮೋಸ್ಟ್ ಈ ಬಾಡಿಗೆ ಪಿಕಪ್ ಮಾಡೋಕ್ಕೆ 1 ಕಿಲೋಮೀಟ್ರ್ ಅಷ್ಟು ಬಂದಿದ್ದೀನಿ. 1.5 ಕಿಲೋಮೀಟ್ರು ಹೋಯ್ತು ಅಂತಂದರೆ ಅಷ್ಟೇ. ಟೋಟಲಿ ಕಿಲೋಮೀಟ್ರ್ ನನ್ನ ಪಿಕಪ್ ಬಂದಿರೋದು 4 ಕಿಲೋಮೀಟ್ರ್ ಮೇಲೆ ಆಗುತ್ತೆ. ಈ ಥರ ಇದೆ ರೋಡ್ ಪರಿಸ್ಥಿತಿ. ನೋಡುವ, ಹೋಗಿ ಇದಾರೋ ಇಲ್ವೋ ಏನು ಕತೆ ಗೊತ್ತಿಲ್ಲ. ಈ ಬಾಡಿಗೆ ಎಷ್ಟು ಅಂತ ಗೊತ್ತಾಗಬೇಕು ಅಂತಂದರೆ ವೆಯ್ಟ್ ಮಾಡಬೇಕಾಗುತ್ತೆ. ಯಾಕೆ ಅಂತಂದರೆ ಡ್ರಾಪ್ ಆದಮೇಲೆ ನನಗೂ ಗೊತ್ತಾಗೋದು ಎಷ್ಟು ಅಂತ. ನನಗೆ ಗೊತ್ತಿಲ್ಲ, ನೋಡಿಲ್ಲ. ಆದರೆ ಜಾಸ್ತಿನೇ ಇತ್ತು. ಬಾಡಿಗೆಗಳಿಲ್ದಾಗ ಈ ಥರ ಪರಿಸ್ಥಿತಿನಲ್ಲಿ, ಅದೇ ಬಾಕಿ ಟೈಮಲ್ಲಿ ಬಾಡಿಗೆಗಳಿದ್ರೆ ನಾವು ಈ ರೋಡಲ್ಲಿ ಬರ್ತೀವ ನಾವು. ಇವ್ರುಗಳೇ ಇರೋದು. ಬಟ್ ಏನಂತಂದ್ರೆ ಲೊಕೇಶನ್ಗೂ ಬಂದಾಗಿದೆ. ಇದು ಪಿಕಪ್ ಮಾಡಾಗಿದೆ. ಇದರ ಮೇಲೆ ಕ್ಯಾ ಕರ್ತಾ है भाई? ये काम के लिए जाता है, एम्प्लॉय है? अच्छा अच्छा, वो इधर में इसका है. ಈಗ ಪಿಕಪ್ ಮಾಡ್ಕೊಂಡು ಹೊರಟಿದ್ದೀವಿ. ಎಲ್ಲಿಗೆ ಅಂತಂದ್ರೆ SMBT ರೈಲ್ವೆ ಸ್ಟೇಷನ್. ಅದಕ್ಕೆ ಎತ್ಕೊಂಡಿದ್ದು. ಎಷ್ಟು ಕಿಲೋಮೀಟರ್ ಅಂತ ತೋರಿಸ್ಕೊಡ್ತೀನಿ. ಒಟ್ಟು 1 ಅವರ್ 22 ನಿಮಿಷ ತೋರಿಸ್ತೈತೆ. 9:30 ಡ್ರಾಪ್ ಟೈಮು. ಹೋಗಿ ಡ್ರಾಪ್ ಮಾಡುವ, ಕಸ್ಟಮರ್ನ ಹೋಗಿ ಡ್ರಾಪ್ ಮಾಡುವ. ಹಾಗೆ ರೋಡ್ ಕೂಡ ಕಂಡೀಷನ್ ನೋಡ್ಬೋದು ಯಾವ ತರ ಇದೆ ಅಂತ. ಆಟೋ ಕೂಡ ಆಫ್ ರೋಡಿಂಗ್ ಮಾಡಕ್ಕಾಗಲ್ಲ ಅಂತ ಯಾರು ಹೇಳಿದ್ರು ನೋಡಿ, ನಾವೇ ಮಾಡ್ತಾ ಇಲ್ವಾ ಇಲ್ಲಿ. ಇಂತಿಂತ ರೋಡ್ ಕಡೆಗೆಲ್ಲ ಬರ್ಲೇಬೇಕಾಗುತ್ತೆ. ಪಿಕಪ್ ಬಾಡಿಗೆ ಬೇಕು ಅಂದ್ರೆ. ಇನ್ನೊಂದು ಫಸ್ಟ್ ಬಾಡಿಗೆ ಅಲ್ವಾ ಹೇಳ. ಆಟೋನಲ್ಲಿ ನಾವು ಮಾಡ್ತಿರೋದು ಈಗ ಆಫ್ ರೋಡಿಂಗ್. किधर से भाई आया? बंगाल, वेस्ट बंगाल. अच्छा अच्छा, और इधर में काम करता है. अच्छा, अभी कई को घर गाँव जा रहा है क्या अभी? हाँ, क्यों जा रहा है? काम नहीं करता है अभी? हाँ, घूमने के लिए. किधर? गाँव. अच्छा अच्छा, अभी सब लोग उधर बंगाल से आया है. ಬೆಳಗ್ಗೆ 8 ಗಂಟೆಗೆ ಇನ್ನೂ 5 ನಿಮಿಷ ಇದೆ. ಆಲ್ರೆಡಿ ಸರ್ಜಾಪುರ್ ರೋಡಲ್ಲಿ ಯಾವ ಮಟ್ಟಕ್ಕೆ ಜಾಮ್ ಇದೆ ನೋಡ್ಬೋದು. ನಾವು ಫುಲ್ಲು ಆಫ್ ರೋಡಿಂಗ್ ಮಾಡ್ಕೊಂಡೆ ಹೋಯ್ತಾ ಇದ್ದೀವಿ. ಹಿಂಗೆ ಕೆಳಗಡೆ ಇಳಿಸ್ಕೊಂಡು ಫುಲ್ ರೋಡ್ ಜಾಮ್ ಆಗ್ಬಿಡದೆ. ಲ್ಯಾಂಡ್ ಐತೆ. ಅಯ್ಯಪ್ಪ, ಓಕೆ, ಡ್ರಾಪ್ ಮಾಡುವ. ಅರ್ಧ ಇದ್ರಲ್ಲಿ ಇಳಿಸಿನ ಅರ್ಧ ಗಾಡಿನೂ ಹಾಳಾಗೋಯ್ತವೆ. ಇನ್ನೊಂದು ಸೊಂಟ ಬೆನ್ನೆಲ್ಲ ನೋವು ಬಂದ್ಬಿಡ್ತವೆ. ಫೈನಲಿ ಬಂದಾಗಿದೆ SMBT ರೈಲ್ವೆ ಸ್ಟೇಷನ್. ಹೋಗಿ ಡ್ರಾಪ್ ಮಾಡುವ. ಒಟ್ಟು 431 ರೂಪಾಯಿ ಈ ಬಾಡಿಗೆ. क्या दिखा रहा क्या? थैंक यू भाई, बाय, हैप्पी जर्नी, मिलेंगे फिर. हाँ ठीक है, कल आएगा व्लॉग. ಓಕೆ, ಡ್ರಾಪ್ ಆಯಿತು ಫಸ್ಟ್ ಬಾಡಿಗೆ. ಟೈಮ್ ನೋಡ್ಬೋದು 11 ಗಂಟೆ ಅಥವಾ 9 ಗಂಟೆ 11 ನಿಮಿಷ ಆಗಿದೆ. ಸುಮಾರು ಗಾಡಿಗಳು ಇಲ್ಲೇ ವೇಟಿಂಗಲ್ಲಿದೆ.
ಸೊ ಹಾಗೆ ಬಸ್ ಸ್ಟಾಪು ಈ ಕಡೆ, ಇಲ್ಲಿ ಆಟೋ, ಅಲ್ಲಿ ಡ್ರಾಪ್ ಆಫ್ ಪಾಯಿಂಟ್, ಹಾಗೆ ಅಲ್ಲಿ ಸ್ಟೇಷನ್. ಎಲ್ಲೆಲ್ಲಿಂದ ಎಷ್ಟೆಷ್ಟು ದೂರ ಇಂದ ಬರ್ತಾರೆ ಕೆಲಸ ಮಾಡಕ್ಕಂತ. ನಾವು ಅಕ್ಕಪಕ್ಕದ ಊರಿಗೆ ಹೋಗ್ಬೇಕಂತಾನೆ ಭಯ ಬೀಳ್ತೀವಿ. ನೋಡೋಣ ಇಲ್ಲಿಂದ ಯಾವ್ದಾದ್ರು ಡ್ಯೂಟಿ ಸಿಗುತ್ತಾ ಅಂತ. ಹಾಗೆ ನೋಡಿ, ಈಗ ವೆಸ್ಟ್ ಬೆಂಗಾಲ್ ಕಡೆಗೆ ಹೊರಟಿರೋದು ಹುಡುಗ. SMBT ನಲ್ಲಿ ಟ್ರೈನ್ ಹಿಡ್ಕೊಂಡು 10 ಗಂಟೆಗಂತೆ ಟ್ರೈನು. ಸೀದಾ ಹೊರಟವನೆ ಒಬ್ನೇನೆ, ಆಯ್ತಾ, ಸೋಲೋ ಟ್ರಾವೆಲರ್. ಗುಡ್ ಅಲ್ಲ? ಇಲ್ಲಿಂದ ಯಾವ್ದಾದ್ರು ಡ್ಯೂಟಿ ಬರ್ತಾವ ನೋಡ್ಬೇಕು. ಬರೋದು ಡೌಟೇ ಅನ್ಸುತ್ತೆ. ನಮ್ಮ ಯಾತ್ರಿ ರ್ಯಾಪಿಡೋ, ಊಬರ್ ಎಲ್ಲ ಆನ್ ಮಾಡಿ ಇಟ್ಟಿದ್ದೀನಿ. ಪೀಕ್ ಅವರು. ಒಂದ್ ಕೆಲಸ ಮಾಡ್ಬಿಡೋಣ, ಇಲ್ಲಿಂದ ಹೊರಟ್ಬಿಡೋಣ. ಸುಮ್ಮನೆ ಇಲ್ಲಿ ಇದ್ದು ಏನು ಪ್ರಯೋಜನ ಇಲ್ಲ. ಸುಮ್ಮನೆ ವೆಯ್ಟ್ ಮಾಡಿ 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 ಟೈಮ್ ವೇಸ್ಟ್ ಆಗುತ್ತೆ. ಆ ಕಡೆ ಇಂದಿರಾನಗರ, ಆ ಕಡೆ ಎಲ್ಲಾದ್ರೂ ಹೋದ್ರೆ ಯಾವ್ದಾದ್ರು ಒಂದು ಡ್ಯೂಟಿ ಸಿಗುತ್ತೆ. ಟೈಮ್ ವೇಸ್ಟ್ ಮಾಡೋದು ಬೇಡ. ಟ್ರಾಫಿಕ್ಕು ಸಿಕ್ಕಾಬಿಟ್ಟ ಇದೆ. ಹೊಡೋದ ಬನ್ನಿ ಆ ಕಡೆಗೆಲ್ಲಾದ್ರು. ಹಾಗೆ ಕಸ್ಟಮರ್ ಏನ್ ಪಿಕಪ್ ಮಾಡ್ಕೊಂಡ್ ಬಂದೆ, ಅವ್ರನ್ನ 4 ಕಿಲೋಮೀಟರ್ ಹೋಗಿದ್ದು, ಆಫ್ ರೋಡಿಂಗ್ ಎಲ್ಲ ಮಾಡ್ಕೊಂಡು ಹೋಗಿ ಕರ್ಕೊಂಡ್ ಬಂದಿದ್ದು, ಎತ್ತಾಕೊಂಡ್ ಬಂದಿದ್ದು. ಯಾಕಂದ್ರೆ 400 ರೂಪಾಯಿ ಬಾಡಿಗೆ ಅಲ್ವಾ, ಸುಮ್ನೆ ಬಿಡೋದ್ ಬೇಡ ಅಂತ. ಸಿಗೋದ್ ಕಷ್ಟ ಇದೆ. ಇವಾಗ ನೋಡಿ, ಒಂದು ಅಲ್ಲಾಡ್ತಾ ಇಲ್ಲ, ಯಾವ ಒಂದು ಡ್ಯೂಟಿನೂ ಅಲ್ಲಾಡ್ತಾ ಇಲ್ಲ. ಅದಕ್ಕೋಸ್ಕರ ಒಂದು ಡ್ಯೂಟಿ ಆದ್ರೂ ಆಗ್ಬಿಡ್ಲಿ, ಲಾಂಗ್ ಬಾಡಿಗೆ ಇದೆ ಅಂತ ಅನ್ಕೊಂಡು ಕರ್ಕೊಂಡ್ ಬಂದಿದ್ದು. ನೋಡೋಣ ಯಾವ್ದಾದ್ರು ಆನ್ ದ ವೇನಲ್ಲಿ ಸಿಕ್ಕಿದ್ರೆ ಹಾಕೊಂಡು ಹೋಗೋದು. ಟ್ರೈನ್ ಪಾಸ್ ಆಗ್ತಿದೆ. ಇಲ್ಲಿ ನೋಡಿದ್ರೆ ಸಡನ್ ಒಂಟೆ ಹೋಯ್ತಲ್ಲಪ್ಪ, ಬರೀ 2 ಸೆಕೆಂಡ್ಗೆ. ಹೋಣ 2 ಸೆಕೆಂಡ್ ಹೊಂಟಾಯ್ತು. ಇಲ್ಲಿ ಗೇಟ್ ಹಾಕ್ಬಿಟ್ಟವ್ರೆ. ಇಲ್ಲಿ ಫಾಸ್ಟ್ ರೂಟ್ ಅಂತ ತೋರಿಸಿದ್ದು, ನೋಡಿದ್ರೆ ಈಗ ಮತ್ತೆ ಅಲ್ಲ, ಟ್ರಾಫಿಕ್ ಜಾಸ್ತಿ ಆಗೋಯ್ತು. ಸೊ ನೋಡೋಣ ಇನ್ನೇ ಎಷ್ಟೊತ್ತಾಗುತ್ತೆ ಅಂತ. ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗ್ಬಿಟ್ಟಿದೆ ಬೆಂಗಳೂರಲ್ಲಿ. ಅವಾಗಲೇ ತೋರಿಸ್ತಾ ಇದ್ದಿದ್ದು 16 ನಿಮಿಷ, ಇವಾಗ 19 ನಿಮಿಷಕ್ಕೆ ಬಂದಿದೆ. 700 ಮೀಟರ್ಗೆ 7 ನಿಮಿಷ ತೋರಿಸ್ತಿದೆ. ಆ ನಾಡಿ ಜಾಮ್ ಆಗಿದೆ. ಈ ಜಾಮ್ ಅಲ್ಲಿ ಓಡಿಸ್ಕೊಂಡೋಗಿ ಬಿಡೋಷ್ಟರಲ್ಲಿ ಊರ್ ಬಾಗ್ಲಾಗೋಯ್ತದೆ. ಏನಂತ ನೀವೇ ಕಮೆಂಟ್ ಮಾಡಬೇಡಿ. ಮಾಡಿದ್ರು ಇದೊಂದು ಬ್ರಿಡ್ಜ್ 2 ಗಾಡಿ ಹೋಗೋ ತರ ಮಾಡ್ಬಿಟ್ರೆ ಚೆನ್ನಾಗಿರೋದು. ಒಂದ್ ಸಂಧಿ ತರ ಮಾಡ್ಬಿಟ್ಬಿಟ್ಟವ್ರೆ. ಇಲ್ಲಿ ಪರದಾಡ್ಬೇಕು, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಗಾಡಿಗಳು ಪಾಸ್ ಆಗೋವರ್ಗು. ಇದು ಒಂದು ದೊಡ್ಡ ಸಂಧಿ. ಎಂಟ್ರಿ ಮಧ್ಯಾಹ್ನ ಟೈಮು 2 ಗಂಟೆ 28 ನಿಮಿಷ ಆಗಿದೆ. ಬಿಸಿಲು ಯಾವ ಮಟ್ಟಕ್ಕೆ ಹೊಡಿತಾ ಇದೆ ಅಂತಂದ್ರೆ ಬೆಚ್ಚರಾಗ್ಬಿಡುತ್ತೆ. ಇದು ಒಳ್ಳೆ ಸಕ್ಕದಾಗೈತೆ ಒಂದು ಜಾಗ. ಇಲ್ಲಿ ನಿಲ್ಸ್ಕೊಂಡಿದ್ದೀನಿ ಊಟ ಮಾಡೋಣ ಅಂತ ಅಂದ್ಬಿಟ್ಟು. ಸಿಕ್ಕಾಬಟ್ಟೆ ದಗೆ ಗುರು. ನೋಡ್ಬೋದು ಆಟೋಗಳು ಸುಮಾರು ನಿಂತಿದ್ದಾವೆ. ಬಿಸಿಲು ಹೆಂಗ್ ಹೊಡಿತೈತೆ ಅಂತಂದ್ರೆ ಇವಾಗಲೇ ಹಿಂಗೆ. ಇನ್ನೇನಾದ್ರೂ ಸಮ್ಮರ್ ಸ್ಟಾರ್ಟ್ ಆಗ್ಬಿಟ್ರೆ ಏನ್ ಕತೆ ಅಂತ ಗೊತ್ತಿಲ್ಲ. ಈಗ ಊಟ ಮಾಡುವಂತ ಟೈಮು, ಮನೆಯಿಂದನೇ ಊಟ ತಂದಿದ್ದೀನಿ. ಸೊ ಈ ತರ ಇಲ್ಲಿ ಹುಣಸೆ ಮರ, ಯಾವುದೋ ಒಳ್ಳೆ ಜಾಗ ಇದೆ. ಎಲ್ಲಪ್ಪ ಇದ್ದೀನಿ ಅಂತಂದ್ರೆ ಇದು ವೈಟ್ ಫೀಲ್ಡ್ ಅಲ್ಲಿ. ರೋಡ್ ಪ್ರಶಾಂತವಾಗೈತೆ, ಯಾವ್ದು ಗಾಡಿಗಳು ಓಡಾಡ್ತಾ ಇಲ್ಲ ಇಲ್ಲಿ. ಚೆನ್ನಾಗಿದೆ. ಈಗ ಊಟ ಮಾಡಿಕೊಂಡು ಮತ್ತೆ ಡ್ಯೂಟಿ ಸ್ಟಾರ್ಟ್ ಮಾಡೋಣ. 1 ಅವರ್ ರೆಸ್ಟ್ ಮಾಡಿಕೊಂಡು ಊಟ ಮಾಡಿಕೊಂಡು ಮತ್ತೆ ಡ್ಯೂಟಿ ಸ್ಟಾರ್ಟ್ ಮಾಡಿದ್ರಾಯ್ತು. ಅಷ್ಟೆಲ್ಲ ಲಗೇಜ್ ಹಾಕೊಂಡ್ ಬಂದಿದ್ದೀನಿ. ಕಸ್ಟಮರು ಯಾಕೆ 3 ರೂಪಾಯಿ ಜಾಸ್ತಿ ಆಗೋಯ್ತು ವೇಟಿಂಗ್ ಚಾರ್ಜ್, ನಾನು ಆಗಲ್ಲ ಅಂತಂದೆ. ಅಷ್ಟು ಲಗೇಜ್ ಆಗೋದಿಲ್ಲ ಅಂದ್ರೂ ಯಾಕಾಗಲ್ಲ ಹಂಗೆ ಹಿಂಗೆ ಅನ್ಕೊಂಡು ಇದ್ ಮಾಡಿದ್ರು. ವಯಸ್ಸಾಗೈತೆ ಬಿಡಪ್ಪ ಆಯ್ತು ಅಂದ್ಬಿಟ್ಟು ನಾನೇ ಹಾಕಿ ನಾನೇ ಇಳಿಸಿ 53 ರೂಪಾಯಿ ಆಗಿದ್ದಕ್ಕೆ ಬೈತಾ ಬಿದ್ದಾವೆ ಅಮ್ಮ. ಅದಲ್ದೇನೆ ತುಂಬಾ ಹಿಂಗ್ ಲಗೇಜ್ಗಳು ಹಾಕ್ಬಿಟ್ರೆ ಏನಂದ್ರೆ, ಅಲ್ಲಿ ನೋಡ್ಬೋದು ಫುಲ್ ಸ್ಕ್ರಾಚ್ ಆಗ್ಬಿಟ್ಟಿರೋದು ಆಯ್ತಾ. ಲಗೇಜ್ ಹಾಕಿನೇ ಇವೆಲ್ಲ ಸ್ಕ್ರಾಚ್ ಬಂದಿರೋದು. ಬೇಜಾರಾಗುತ್ತೆ ಆ ತರ. ನಾವು ಸ್ವಲ್ಪ ಹುಷಾರಾಗಿ ನೀಟಾಗಿ ಮೇಂಟೈನ್ ಮಾಡ್ಕೊಂಡ್ರೆ ಒಂದ್ 3-4 ವರ್ಷ ಓಡಿಸ್ಬೋದು. ಇದರಿಂದಾನೆ ಇರೋ ರೂಫ್ ಟಾಪ್ ಇಂದಾನೆ. ಇವ್ರುಗಳು ತಂದು ಲಗೇಜ್ ಹಾಕಿ ಅರ್ಧಕ್ಕೆ ನಮ್ಗೂ ಒಂಥರ ಅಸಹ್ಯ ಅನ್ನಿಸ್ತಾ ಇರುತ್ತೆ. 3 ರೂಪಾಯಿ ಜಾಸ್ತಿ ಆಗಿದ್ದಕ್ಕೆ ಯಾಕೆ ಅಂತಿದ್ರು. ಆತರ ಅಂದ್ರೆ ನಾರ್ತ್ ಕಡೆ ಎಲ್ಲ ಬಂದು ಲಗೇಜ್ ತುಂಬಾ ಹಾಕೊಂಡು ಹೋಯ್ತಾರೆ. ಅವರೆಲ್ಲ ಗಾಡಿಗಳೆಲ್ಲ ಟಚ್ ಮಾಡ್ಕೊಂಡು ಉಚ್ಕೊಂಡು ಪಚ್ಕೊಂಡೆಲ್ಲ ಓಡಿಸ್ತಾ ಇರ್ತಾರೆ. ಹಂಗಾಗಿ ಅವ್ರಿಗೆ ಅಷ್ಟೇನು ಬೇಜಾರು ಅನ್ಸಲ್ಲ. ಆದ್ರೆ ನಾವು
ಬೆಂಗಳೂರಲ್ಲಿ ಆ ಥರ ಇಲ್ಲ ಆಯ್ತಾ, ನೀಟಾಗಿ ಇಟ್ಕೊಳೋಂಥದ್ದು ಗಾಡಿಗಳನ್ನ. ಇವ್ರುಗಳಿಗೆ ಏನಂದ್ರೆ ಆಟೋ ಅಂದಿದ ತಕ್ಷಣನೇ ಇವ್ರು ನಾರ್ತ್ ಲೆಕ್ಕಾಚಾರದಲ್ಲಿ ನೋಡ್ತಾರೆ. ಸೊ ಅದೇ ಹೇಳ್ದೆ ನಾನು, ಆಗಲ್ಲ ಅವೆಲ್ಲ, ಇದ್ರಲ್ಲಿ ಹಾಕಲ್ಲ, ಬೇಕಾದ್ರೆ ಇನ್ನೊಂದು ಆಟೋ ಮಾಡ್ಕೊಂಬನ್ನಿ, ಇಲ್ಲಾಂದ್ರೆ ಕ್ಯಾಬ್ ಗೀಪ್ ಮಾಡ್ಕೊಂಡು ಹೋಗಿ, ಡಿಕ್ಕಿ ಇರುತ್ತೆ ಅದ್ರಲ್ಲಿ ಹಾಕೊಂಡು ಹೋಗ್ಬೋದು ಅಂತ. ಇಲ್ಲ ಇಲ್ಲೇ 1.5 ಕಿಲೋಮೀಟರ್ ಇರೋದು ಅಂತ ಅಂದ್ರು. ಸರಿ ಆಯ್ತು ಅಂದ್ಕೊಂಡು ಹೆಂಗೋ ಒಂದು ಅಡ್ಜಸ್ಟ್ ಮಾಡ್ಕೊಂಡು ತಗೊಬಂದು ಹಾಕಿದ್ರೆ 3 ರೂಪಾಯಿ ಯಾಕೆ ಎಕ್ಸ್ಟ್ರಾ ಅಂತ ಕೇಳ್ಬಿಟ್ಟು ಮನಸ್ಸಿಗೆ ಬೇಜಾರಾಗ್ಬಿಟ್ಟು. ಈಗ ಸದ್ಯಕ್ಕೆ ಇರುವಂತಹ ಜಾಗ ಯಾವುದಪ್ಪ ಅಂದರೆ ಸತ್ಯ ಸಾಯಿ ಮೆಟ್ರೋ ಸ್ಟೇಷನ್. ಇಲ್ಲಿ ಸತ್ಯ ಸಾಯಿ ಹಾಸ್ಪಿಟ್ಲ್ ಇದೆ ಅಲ್ವಾ, ವೈಟ್ ಫೀಲ್ಡಲ್ಲಿ, ಅಲ್ಲಿದ್ದೀನಿ. ಡ್ಯೂಟಿಗಳು ಬರ್ತಿದ್ದಾವೆ, ಯಾವುದಾದ್ರೂ ಒಂದು ಡ್ಯೂಟಿಗಳನ್ನ ಹಾಕ್ಕೊಂಡು ಹೋಗೋಣ. ಈ ಟೈಮಲ್ಲಿ ಇಲ್ಲಂತೂ ಮಾಮೂಲಿ ಡ್ಯೂಟಿಗಳು ಇದ್ದೇ ಇರ್ತವೆ, ಡ್ಯೂಟಿಗೇನು ಬರ ಇಲ್ಲ ಈ ಟೈಮಲ್ಲಿ ಆಯಿತಾ. 5 ಗಂಟೆ ಆ ಟೈಮಲ್ಲಿ 5 ಗಂಟೆ 4 ನಿಮಿಷ ಟೈಮ್ ಈಗ. ಸದ್ಯಕ್ಕಿರುವಂಥ ಪರಿಸ್ಥಿತಿ ಅಪ್ಪ, ಬರೀ ಜಾಮ್ ಈ ರೋಡಲ್ಲಿ ಮಾತ್ರ ಸ್ವಲ್ಪ ಪರವಾಗಿಲ್ಲ. ಗ್ಯಾಸ್ ಹಾಕಿಸ್ಕೊಂಡಾಗಿದೆ 295 ರೂಪಾಯಿ. ಏನು ತಪ್ಪಿದ್ರು ಗ್ಯಾಸ್ ತಪ್ಪಲ್ಲ, ಬೇಕೇ ಬೇಕು ಮಿನಿಮಮ್ಮು. ಫೈನಲಿ ಮನೆಗೆ ಬಂದಾಗಿದೆ. ಆಲ್ಮೋಸ್ಟ್ ಟೈಮ್ ನೋಡ್ಬೋದು 21:17 ಅಂದರೆ 9 ಗಂಟೆ 17 ನಿಮಿಷ ಆಗಿದೆ. ಇವತ್ತಿನ ನನ್ನ ಅರ್ನಿಂಗ್ಸ್ ಹೇಗಿತ್ತು ಅಂತಂದರೆ ಚೆನ್ನಾಗಿತ್ತು. ಸಿಕ್ಕಾಬಟ್ಟೆ ಟ್ರಾಫಿಕ್ ಜಾಮ್ ಸ್ಟಾರ್ಟ್ ಆಗಿಬಿಟ್ಟಿದೆ ಬೆಂಗಳೂರಲ್ಲಂತೂ. ಹೆವಿ ಜಾಮ್ ಆಯ್ತಾಯ್ತಾ. ಇವಾಗಂತೂ ಗಾಡಿ ಓಡ್ಸೋಕ್ಕಾಗಲ್ಲ, ಕ್ಲಚ್ ಹಾಕಿನೇ ಇಡೀ ಕೈಯೆಲ್ಲ ಸೆಳ್ತಾ ಸ್ಟಾರ್ಟ್ ಆಗಿಬಿಡುತ್ತೆ. ಇತ್ತೀಚೆಗೆ ಒಂದು ಜನವರಿ 15ನೇ ತಾರೀಕು ಮೇಲೆ ಸಿಕ್ಕಾಬಟ್ಟೆ ಸ್ಟಾರ್ಟ್ ಆಗೋಯ್ತು ಇದು ಟ್ರಾಫಿಕ್ ಜಾಮು. ಹಾಗೆ ಗ್ಯಾಸು ಎಲ್ಲ ಕಳೆದು ಎಷ್ಟಪ್ಪ ಉಳೀತು ಅಂತಂದರೆ ಆಲ್ಮೋಸ್ಟು 300 ರೂಪಾಯಿ ಅಷ್ಟು ಗ್ಯಾಸ್ ಹಾಕಿದ್ದೀನಿ ಅಂತಂದರೆ ನೀವೇ ಯೋಚನೆ ಮಾಡಿ. ಆಲ್ಮೋಸ್ಟು ನನ್ನ ಟಾರ್ಗೆಟ್ ಆಗಿದೆ. ಅಷ್ಟೇ ಅಲ್ಲ, ಇನ್ನೊಂದು ವಿಷಯ ಹೇಳಬೇಕಿತ್ತು. ನಾನ್ ಪೀಕ್ ಅವರಲ್ಲಿ ಸ್ವಲ್ಪ ಡ್ಯೂಟಿಗಳು ಕಡಿಮೆನೇ. ಬಟ್ ಏನಂತಂದರೆ ಊಬರಲ್ಲಿ ಸ್ವಲ್ಪ ಡ್ಯೂಟಿಗಳು ಕೊಡ್ತಾನೆ, ಆದರೆ ಕಿಲೋಮೀಟ್ರು ಪ್ರೈಸ್ ನಮಗೇನು 18 ರೂಪಾಯಿ ಬರಬೇಕು, ಅದು ಬರ್ತಾಯಿಲ್ಲ ಆಯಿತಾ. ಜಸ್ಟ್ ಅವ್ನು ಏನು ಮಾಡ್ತಿದ್ದಾನೆ ಅಂತಂದರೆ ಇದು ಕಿಲೋಮೀಟ್ರಿಗೆ 17 ರೂಪಾಯಿ 16 ರೂಪಾಯಿ ಈ ಥರ ಕೊಡ್ತಿದ್ದಾನೆ. ಆ ಡ್ಯೂಟಿಗೆಲ್ಲ ಎತ್ಕೊಂಡ್ರೆ ಒಂದು ಸ್ವಲ್ಪ ಪಿಕಪ್ ಮಾಡ್ಕೋಬೋದು. ಪೀಕ್ ಅವರ್ಲಂತೂ ಓಡ್ಸೋಕ್ಕಾಗಲ್ಲ. 8 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ಹೋಗೋಕ್ಕೆ ಆಲ್ಮೋಸ್ಟು 1.25 ಅವರು, 1 ಅವರ್ 20 ನಿಮಿಷ, 1.5 ಅವರು ಅಷ್ಟು ಟೈಮ್ ತಗೊಳ್ತಾ ಇದೆ. ಅವರಲ್ಲಾಗೆ ಡ್ಯೂಟಿ ಇದೆಯಾ ಇಲ್ಲ ಅಂತಂದರೆ ಪರವಾಗಿಲ್ಲ, ಮಾಡಿದ್ರೆ ಇದೆ, ಮಾಡಿಲ್ಲ ಅಂತ ಇಲ್ಲ. ಟ್ರಾಫಿಕ್ ಅಂತೂ ಸಿಕ್ಕಾಪಟ್ಟೆ ಇದೆ. ಆ ಟ್ರಾಫಿಕ್ ನೋಡಿದ ತಕ್ಷಣ ಯಾವನು ಒಯ್ತಾನೆ ಗುರು, ಈ ಟ್ರಾಫಿಕಲ್ಲಿ ಹೋಗಿ ಸಾಯ್ಬೇಕಲ್ಲ ಅನಿಸುತ್ತೆ. ಆ ಥರ ಇರುವಂಥದ್ದು. ಆಲ್ಮೋಸ್ಟು ನಾನು 300 ರೂಪಾಯಿ ಅಷ್ಟು ಗ್ಯಾಸ್ ಹಾಕ್ಸಿದ್ದೀನಿ. ಹಾಗೆ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಿಲ್ಲ. ತುಂಬ ಟೈಮು ವೇಸ್ಟ್ ಅನ್ನೋದಕ್ಕಿಂತನೂ ಸ್ವಲ್ಪ ಅದೇ ರೆಸ್ಟ್ ಸ್ವಲ್ಪ ಕಮ್ಮಿ ಆಗಿಬಿಟ್ಟಿದೆ. ಕಂಟಿನ್ಯೂ ಡ್ಯೂಟಿ ಮಾಡಿದ್ದು. ಬೆಳಗ್ಗೆ ನಾನು ಒಂದು ಅರೌಂಡು 7:15 ಆನ್ ಮಾಡಿ ಇಟ್ಟಿದ್ದೆ ಡ್ಯೂಟಿನ. ನನಗೆ ಸಿಕ್ಕಿದ್ದು ಆಲ್ಮೋಸ್ಟು 7 ಗಂಟೆ 55 ನಿಮಿಷ ಹಂಗೆ. ಈ ಥರ ಇದ್ದಿದ್ದು. ಇದಿಷ್ಟು ಈ ವಿಡಿಯೋದಲ್ಲಿ. ವಿಡಿಯೋ ಹೇಗಿತ್ತು ಅಂತ ತಿಳಿಸಿ. ಹಾಗೆ ರೆಗ್ಯುಲರ್ ಅರ್ನಿಂಗ್ಸ್ ವಿಡಿಯೋ ಮಾಡಿ, ರೆಗ್ಯುಲರ್ ಬ್ಲಾಗ್ ಮಾಡಿ ಅಂತ ತುಂಬ ಜನ ಕೇಳ್ತಿದ್ರಿ ಆಯಿತಾ. ಸೊ ಏನಾಗ್ತಿದೆ ಅಂತಂದರೆ ಅಷ್ಟು ಸಪೋರ್ಟ್ ಇಲ್ಲ ಆಯಿತಾ. ಯೂಟ್ಯೂಬಲ್ಲಿ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಹಾಕೋ ಅಷ್ಟರಲ್ಲಿ ಮಿನಿಮಮ್ ಒಂದು 4-5 ಅವರ್ ಟೈಮ್ ತಗೊಳುತ್ತೆ. ಸೊ ಹಾಗಾಗಿ ಏನು ಮಾಡ್ತಾಯಿದ್ದೀನಿ ಅಂತಂದರೆ ಅದೇ 4-5 ಅವರು ಆಟೋಗೆ ನಾನು ಎಫರ್ಟ್ ಹಾಕ್ಬಿಟ್ರೆ, ಅಲ್ಲೇ ಟೈಮ್ ಕೊಟ್ಬಿಟ್ರೆ ಆಲ್ಮೋಸ್ಟ್ ಒಂದು 500-600 ರೂಪಾಯಿ ದುಡಿತೀನಿ ಆಯಿತಾ. ಸೊ ಅದಕ್ಕೋಸ್ಕರ ಏನು ಮಾಡ್ತಾಯಿದ್ದೀನಿ, ಆಟೋ ಕಡೆಗೆ ಜಾಸ್ತಿ ಫೋಕಸ್ಸು. ಇದಿಷ್ಟು ಈ ವಿಡಿಯೋದಲ್ಲಿ. ವಿಡಿಯೋ ಹೇಗಿದೆ ಅಂತ ತಿಳಿಸಿ. ಇಷ್ಟ ಆದರೆ ಕೂಡಲೇ ಲೈಕ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ.